ಏನು ಬೇಬಿ ನೀನು ಎಣ್ಣೆ ಹೊಡೆಯೋಕೆ ಇಷ್ಟು ಜನ ಕರ್ಕೊಂಬಂದಿದ್ಯಾ? ನೋಡೋ, ಇರೋದೇ ಒಂದು ಬಾಟ್ಲು, ಬೇಕಾದ್ರೆ ನಿನಗೆ ಶೇರ್ ಮಾಡ್ತೀನಿ, ಕಂಡ್ಕೊಂಡವ್ರಿಗೆಲ್ಲ ಶೇರ್ ಮಾಡೋಕ್ಕಾಗಲ್ಲ. ಇನ್ನೊಂದು ವಿಷಯ, ಬೇಕಾ ಕಾಸು ಕೊಡ್ತೀನಿ, ಹೋಗಿ ಕುಡ್ಕೊಡೋಕೆ ಹೇಳು. ಏನಂತೀಯ? ಇವ್ರು ಬಂದಿರೋದು ನಿನ್ ಜೊತೆ ಕೂತು ಎಣ್ಣೆ ಹೊಡೆಯೋದಕ್ಕಲ್ಲ, ನಿನ್ ಕೈ ಕಾಲ್ ಮುರಿಯೋದಕ್ಕೆ. ದಂಡ್ಗೆದಿರ್ಲಿಲ್ಲ, ದಾಳಿಗೆದಿರ್ಲಿಲ್ಲ, ನೀ ನನ್ನ ಮಕ್ಕಳಿಗೆ ಎದಿರ್ತೀನ? ನೋಡು, ನಾನು ಒಂದ್ಸತಿ ಕಮಿಟ್ ಆದರೆ ಮುಗ್ದೋಯ್ತು, ನನ್ನ ಮಾತು ನಾನೇ ಕೇಳಲ್ಲ. ಆದರೂ ಇವ್ರನ್ನೆಲ್ಲ ಕರೆಸಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಹೋಗ್ಲಿ ಬಿಡು, ನಿನ್ನ ಖುಷಿ, ಏನೋ ಮಾಡ್ಕೊ, ನನ್ನ ಪಾಡಿಗೆ ನಾನು ಎಣ್ಣೆ ಹೊಡಿತೀನಿ. ಏನ್ ನೋಡ್ತಿದ್ದೀರಾ? ಆ ಬಾಟ್ಲಲ್ಲಿರೋ ಒಂದೇ ಒಂದ್ ಹನಿನೂ ಅವನ್ ಬಾಡಿ ಒಳಗ್ ಹೋಗ್ಬಾರ್ದು. ಮೇಡಮ್ ಕರೆದ್ರಂತೆ. ಹೌದು, ನಿನ್ನ ಹತ್ರ ಮಾತಾಡಬೇಕಿತ್ತು. ಮೇಡಮ್, ನೀವು ಹೇಳೋದೆಲ್ಲ ಕೇಳ್ತೀನಿ, ನೀವು ಏನು ಮಾಡು ಅಂತಿರೋ ಅದನ್ನು ಮಾಡ್ತೀನಿ. ಆದರೆ ಈ ಮನೇಲಿ ಯಾವ ಕೆಲಸನೂ ಮಾಡಬೇಡ ಅನ್ನೋ ಶಿಕ್ಷೆ ಮಾತ್ರ ಕೊಡಬೇಡಿ. ನೀವು ಯಾಕೆ ಶಿಕ್ಷೆ ಕೊಡ್ತಿದ್ದೀರಾ ಅಂತ ನಂಗೆ ಗೊತ್ತಾಗ್ತಿಲ್ಲ. ನಾನು ಈ ಮನೇಲಿ ಕೆಲಸ ಮಾಡಲಿಲ್ಲ ಅಂದರೆ ನೀವು ನನ್ನನ್ನು ಆಚೆ ಹಾಕ್ಬಿಡ್ತೀರಾ. ಪ್ರೆಸ್ನವ್ರ ಮುಂದೆ ನಾನು ಆ ರೀತಿ ಮಾತಾಡಿದ ತಪ್ಪು, ಆದರೆ ಆಮೇಲೆ ನಿಮ್ಮೆಲ್ಲರ ಬಗ್ಗೆ ಒಳ್ಳೇದೇ ಮಾತಾಡಿದೆ ಅಲ್ವಾ ಮೇಡಮ್. ನಮ್ಮ ಈ ಮನೆಯಿಂದ ಆಚೆ ಹೊಟ್ಟೋದ್ರೆ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗಿ ಅವ್ರು ಖಂಡಿತ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೋತಾರೆ. ನಾನು ಈ ಮನೆಯಿಂದ ಆಚೆ ಹೋದ್ರೆ ಎಲ್ಲಿ ಹೋಗ್ಲಿ, ಏನು ಮಾಡಲಿ? ಪ್ಲೀಸ್ ಮೇಡಮ್, ನನಗೆ ಶಿಕ್ಷೆ ಕೊಡಬೇಡಿ. ನಿಮ್ಮ ತಮ್ಮ ಅಂತೀನಿ, ನಿಮ್ಮ ಕೈ ಮುಗಿತೀನಿ.
ನೀನೇ ಯಾಕೆ ಏನೇನೋ ಅನ್ಕೋತಾ ಇದ್ಯಾ? ನಿನ್ನನ್ನು ನಾನು ಯಾಕೆ ಮನೆಯಿಂದ ಹೊರಗೆ ಹಾಕ್ತೀನಿ? ಆದ್ರೆ ಮೇಡಮ್, ನಾನು ಇನ್ಮೇಲಿಂದ ಯಾವ ಕೆಲಸನೂ ಮಾಡಬಾರ್ದು ಅಂತ ಹೇಳಿದ್ರಂತೆ. ಹೌದು, ಹೇಳ್ದೆ. ಆದರೆ ಅದು ನಾನು ನಿನಗೆ ಶಿಕ್ಷೆ ಕೊಡ್ತಿರೋದಲ್ಲ, ನೀನು ಮಾಡಿರೋ ತಪ್ಪುಗಳನ್ನ ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ದೆ. ಇಷ್ಟು ದಿನ ಈ ಮನೆ ಕೆಲಸದೊಳಾಗಿರೋ ನಿನಗೆ ಇನ್ನು ಮುಂದೆ ಈ ಮನೆ ಸೊಸೆ ಆಗೋ ಒಂದು ಅವಕಾಶ ಕೊಡ್ತಾ ಇದ್ದೆ. ಏನು ಹೇಳ್ತಿದ್ದೀರಾ ಮೇಡಮ್? ನಂಗೆ ನಂಬಕ್ಕೆ ಆಗ್ತಿಲ್ಲ. ಯಾಕೆ ಹೇಳಿದ್ ಕೇಳಿಸ್ಲಿಲ್ವಾ? ಕೇಳಿಸ್ತು. ನಾನು ಎರಡು ಕಿವಿ ನೆಟ್ಟಗೆ ಮಾಡ್ಕೊಂಡು ಕೇಳಿಸ್ಕೊಂಡೆ. ನೀವು ಈ ಥರ ಹೇಳಿದನ್ನ ನನ್ನ ಕೈಯಲ್ಲಿ ಅರ್ಗಿಸ್ಕೊಳಕ್ಕೆ ಆಗ್ತಿಲ್ಲ. ನೀವು ಹಿಂಗೆ ಹೇಳ್ತೀರಾ ಅಂತ ನಾನು ನಿರೀಕ್ಷಣೆ ಮಾಡಿರಲಿಲ್ಲ. ತುಂಬಾ ಸಂತೋಷ ಆಗ್ತಿದೆ. ನೀನು ಈ ಮನೆ ಸೊಸೆಯಾಗಿ ಬಂದ್ರು ಇಷ್ಟು ದಿನ ಈ ಮನೆ ಕೆಲಸದವಳಾಗಿದ್ದೆ. ಆದರೆ ಇನ್ನು ಮುಂದೆ ಈ ಮನೆ ಸೊಸೆಯಾಗಿ ಮುಂದುವರಿಯೋದಕ್ಕೆ ನಿನಗೊಂದು ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ಈ ಮನೆ ಸೊಸೆಗೆ ಸಿಗಬೇಕಾಗಿರೋ ಎಲ್ಲ ಅಧಿಕಾರಗಳು, ಎಲ್ಲ ಜವಾಬ್ದಾರಿಗಳು ನಿನಗೆ ಸಿಗುತ್ತೆ. ಈ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೊಂಡು ಎಲ್ಲರ ಮನಸ್ಸನ್ನು ನಿನ್ಗೆಲ್ಲು. ಆ ಶಕ್ತಿ ನಿನಗಿದೆಯಾ ಇಲ್ವಾ ಅಂತ ಎಲ್ರಿಗೂ ಗೊತ್ತಾಗತ್ತೆ. ಮೇಡಮ್, ನಂಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ನಿರೂಪಿಸ್ಕೊತೀನಿ. ಮೇಡಮ್, ನಿಮ್ಗೆ ಇಷ್ಟು ಒಳ್ಳೆ ಮನ್ಸಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಮೇಡಮ್. ನೀವು ಬೇರೆ ಎಲ್ಲೋ ಇರಬೇಕಿತ್ತು.